ಮೈಸೂರಿಂದ ಸಾಕಷ್ಟು ಇಂಡಸ್ಟ್ರಿಯಲ್ ವೇಸ್ಟ್, ಅದರಲ್ಲೂ ಪೇಂಟ್, ಮೋಸ್ಟ್ ಡೇಂಜರಸ್ ಕೆಮಿಕಲ್ಸ್ ಆರ್ ರೀಚಿಂಗ್ ದಿ ರಿವರ್. ತುಂಬಾ ತುರ್ತಾಗಿ ಇವತ್ತಿನ KDP ನಿರ್ಣಯನ ಸರ್ಕಾರಕ್ಕೆ ನಾವು ಕಳಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ನಮ್ಮ ಭೌಗೋಳಿಗಳ ಕುಡಿಯುವ ನೀರಿನ ಯೋಜನೆಗಳು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಬೆಂಗಳೂರು ಇರ್ಬೋದು, ಹೋಗ್ತಾ ಇರ್ತಕ್ಕಂಥ ನೀರೆಲ್ಲ ನಾವು ಎಷ್ಟೇ ಫಿಲ್ಟರ್ ಮಾಡಿದ್ರು ಕೆಮಿಕಲ್ ಸೆಗ್ರಿಗೇಷನ್ ಅಂತೂ ನಾವು ಮಾಡೋಕ್ಕಾಗಲ್ಲ. ಒಂದು ರೀತಿ ನಾವು ಪಾರ್ಷಿಯಲ್ ಪ್ಯೂರಿಫಿಕೇಶನ್ ಅಷ್ಟೇ ಮಾಡೋಕ್ಕಾಗ್ತಾ ಇರ್ತಕ್ಕಂಥದ್ದು. ಬಿಕಾಸ್ ಆಫ್ ದಟ್ ಏನು ಫಸ್ಟ್ ಸ್ಕಿನ್ ಡಿಸೀಸ್, ಅದ್ರ ಜೊತೆಯಲ್ಲಿ ಇಮಿಡಿಯೇಟ್ ಆಗಿ ಕಿಡ್ನಿಗೆ ಎಫೆಕ್ಟ್ ಆಗ್ತಕ್ಕಂಥ ಸಮಸ್ಯೆಗಳು. ಇದನ್ನು ಯಾರು ರಿಸರ್ಚ್ ಮಾಡಿಲ್ಲ. ಆ್ಯಂಡ್ ದಿಸ್ ಈಸ್ ದಿ ಇದು ಮೈಸೂರು ಇದು ಕಾರ್ಪೊರೇಷನ್ ಅವರು ಮತ್ತು ಮೂಡಾದವರು ಇದನ್ನ ಜವಾಬ್ದಾರಿ ತಗೊಂಡಾಗ ಲೇಔಟ್ಗಳು ಎಫ್ಎಸ್ಆರ್ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಎಲ್ಲೂ ಕೂಡ UGD ಇಲ್ಲ. ಇನ್ನು ಕೆಲವೊಂದು ಅನಧಿಕೃತವಾದಂಥ ಸ್ಮಾಲ್ ಇಂಡಸ್ಟ್ರೀಸ್, they don't have any permission from any department, and all these waste is reaching the river. ನಾವು ಮಂಡ್ಯದವರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಬರೀ ರೈತರು ನಾಲೆ ಇದನ್ನೆಲ್ಲ ಬಂದು ಇದು ಮಾತ್ರವಾದಂಥ ವಿಚಾರ. ಇದನ್ನ ನಾವು ಸರ್ಕಾರ ಮಟ್ಟದಲ್ಲಿ ಇದನ್ನ ದೊಡ್ಡ ಚರ್ಚೆಗೆ